ಹಲೋ ಆರ್ಟ್ಸ್, ನಾನು ನಿಮ್ಮ ಇನ್ಫಿನಿಟಿ ಬೈಕ್ ಮಾತಾಡ್ತಿದ್ದೀನಿ. ಹೆಸರು ಕಾಣ್ತಿದೆ ಗೊತ್ತಿಲ್ಲ, ಕಾಣ್ತಿದೆ ನೋಡಿ. ಸೊ ನಾವು ಎಲ್ಲಿದ್ದೀವಿ ಅಂತ ಇವಾಗ ಏರ್ಲೈನ್ ಹೋಟೆಲ್ 3 ಸ್ಟಾರ್ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ಯಾವ ಥರ ಸ್ಪೆಷಲ್ ಇದೆ ಅಂತೇಳಿ. ಸೊ ತೋರಿಸ್ತೀನಿ ಬನ್ನಿ, ಇವಾಗ ಒಂದೊಂದಾಗಿ ಎಲ್ಲನೂ ತೋರಿಸ್ತೀನಿ. ಸೊ ಎಲ್ಲರೂ ನೋಡ್ಕೊಳ್ಳಿ ಬನ್ನಿ. ಹಲೋ ಹಾರ್ಟ್ಸ್, ನಾನು ನಿಮ್ಮ ಇನ್ಫಿನಿಟಿ ಬಾಯ್ ಏಕೆ ಮಾತಾಡ್ತಿದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೆ ಅಂದರೆ ಆಲ್ರೆಡಿ ಎಲ್ಲಿರ್ತೀನಿ. ಸೊ ನಾವಿವತ್ತು ಏರ್ಲೈನ್ 3 ಸ್ಟಾರ್ ಹೋಟೆಲ್ ಹತ್ರ ಹೋಗ್ತಿದ್ವಿ. ಅದು ಎಲ್ಲಿ ಬರುತ್ತೆ ಅಂದರೆ ಕಬ್ಬನ್ ಪಾರ್ಕ್ ಹತ್ರ ಬರುತ್ತೆ ಆಲ್ಮೋಸ್ಟ್. ಸೊ ಒಬ್ಬನೇ ಹೋಗ್ತಿದ್ದೆ ಅಂತ ಕೇಳಿದ್ರೆ ಇಲ್ಲ, ಒಬ್ಬನೇ ಹೋಗ್ತಿಲ್ಲ. ಸೊ ಹೋಗೋದ್ರಲ್ಲಿ ನಾವು ರಿಚರ್ ನನಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಆಗಿತ್ತು ಆಲ್ರೆಡಿ, ಮತ್ತು ನಾವಲ್ಲಿ 10 ಗಂಟೆಗೆ ಇರಬೇಕಿತ್ತು. ಇಲ್ಲಿ ಇವಾಗಲೇ 9:46 ಆಯಿತು. ಹೋಗ್ಬಿಡ್ಬೋದು, ಬಟ್ ಸಂಡೇ ಟ್ರಾಫಿಕ್ ಯಾವ ಥರ ಇತ್ತು ಅಂತ ಗೊತ್ತಾಗಲ್ಲ. ಸೊ ಅದೊಂದು ರೀಸನ್. ನೋಡೋ ಬನ್ನಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ. ಅದು ಅಲ್ಲದೆ ಇವತ್ತು ತುಂಬ ಕೆಲಸಗಳು ಬೇರಿದೆ, ಎಲ್ಲ ಮುಗಿಸ್ಬಿಡ್ಬೇಕು. ಸೊ ನಾವು ಯಾವ ಕಲ್ಲಿ ಹೋಗ್ತಿದ್ವಿ ಅಂತೇಳಿ ಅಂದರೆ ನಾವು ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ವಿ, ಬಟ್ ಅದು ಚೆನ್ನಾಗಿದೆ. ಅಲ್ಲಿ ಸ್ಪೆಷಲಾಗಿ ತುಂಬ ವಿಷಯಗಳಿವೆ. ಸೊ ನಾನು ಅಲ್ಲೋಗಿ ತೋರಿಸ್ತೀನಿ ಯಾವ ಥರ ಏನು ಹೇಗಿರುತ್ತೆ ಅಂತ. ಇಲ್ಲೇ ಗಾಡಿಗಳು ಇಷ್ಟೊಂದಿದೆಯಲ್ಲಪ್ಪ. ಸೊ ರಿಚರ್ಡ್ ಹೋಗೋದು ಹೇಳಿ ಹಂಗೆ ಜಾಯ್ನ್ ಆಗ್ತಾ ಅಂತ ಹೇಳಿದ್ದಾನೆ, ಬಟ್ ನೋಡಬೇಕು. ಆ್ಯಕ್ಚುಲಿ ಇವಾಗ ಮಳೆಗಾಲನ ಇಲ್ಲ ಬೇಸಿಗೆಗಾಲನ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿದ್ದ ಪ್ರಕಾರ ಬೇಸಿಗೆಗಾಲನೇ. ಮಳೆಗಾಲ ಆಲ್ಮೋಸ್ಟ್ ಒಂದು ಜೂನ್ ಆ ಥರ ಆಗೋದು ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಬಟ್ ನೋಡ್ಬೇಕು ಯಾವ ಥರ ಏನಂತ. ಬಿಸಿಲು ಹೊಡಿತಿದೆ, ಬೇಜಾನು ಹೊಡಿತಿದೆ ಬಿಸಿಲು. ಆ್ಯಕ್ಚುಲಿ ಇನ್ನೂ ಕಾಲ್ ಮಾಡಿಲ್ಲ, ಅದೇ ದೊಡ್ಡ ವಿಷಯ. ಆ್ಯಕ್ಚುಲಿ ಕಾಲ್ ಮಾಡ್ತೇನೆ ಅಂದ್ಕೊಂಡಿದ್ದೆ, ಕಾಲ್ ಮಾಡಿಲ್ಲ. ಹೇಳಿ ಅಲ್ಲ, ಸಂಡೇ ಆದರೂ ಪರವಾಗಿಲ್ಲ. ಸಂಡೇನೂ ಅದೇ ಸೇಮ್ ಟ್ರಾಫಿಕ್ ಜಾಸ್ತಿ. ಆ್ಯಕ್ಚುಲಿ ಸಂಡೇ ಎಲ್ಲ ವೀಕೆಂಡ್ ಆಲ್ಮೋಸ್ಟ್ ಆಗ್ತಾ ಟ್ರಾಫಿಕಲ್ಲಿ ಕಮ್ಮಿ, ಗಾಡಿಯಲ್ಲಿ ಕಮ್ಮಿ ಇರ್ತಿತ್ತು. ಬಟ್ ಇವಾಗ ಆ ಥರ ಇಲ್ಲ, ಜಾಸ್ತಿನೇ ಆಗ್ತಿದೆ. ಗಿರಾಗ ಓಪನ್ ಮಾಡಿಬಿಟ್ಟಿದ್ದೀಗ. ಅದೇನಂದರೆ ಬೆಳಿಗ್ಗೆ ಗಾಡಿ ಸ್ವಲ್ಪ ವಾಶ್ ಮಾಡ್ತಿದ್ದೆ. ಸೊ ನಮಗೆಲ್ಲದಷ್ಟೇ ಆ ಥರ ವಾಶ್ ಮಾಡಬೇಕು, ಆ ಥರ ಮಾಡಿದ್ದೀನಿ. ಬಟ್ ಮಿರರ್ ಚೆಕ್ ಮಾಡಿಬಿಟ್ಟೆ. ಬಟ್ ಪರವಾಗಿಲ್ಲ, ಬನ್ನಿ ಹೋಗೋಣ. ಮಿರರ್ ಓಪನ್ ಮಾಡ್ತಾನೆ ಗಾಡಿ ಓಡಿಸೋಣ, ಚೆನ್ನಾಗಿರುತ್ತೆ. ಏಕೆ ಬೇಗ ಸ್ಪೀಡಾಗಿ ಹೋಗೋಕೆ ಸ್ವಲ್ಪ ಭಯನೇ. ಯಾಕಂದರೆ ಗಾಡಿಗಳು ಜಾಸ್ತಿ ಸಡನ್ನಾಗಿ ಅದು ಅಡ್ಡ ಬಂದುಬಿಟ್ರೆ ಆಮೇಲೆ ನಾವು ನಿಲ್ಲಿಸ್ತೀವೋ ಇಲ್ಲ ಅವ್ರು ನಿಲ್ಲಿಸ್ತಾರೋ ಗೊತ್ತಾಗಲ್ಲ. ಬಟ್ ನಾನು ನಿಲ್ಲಿಸ್ಬೇಕಲ್ಲ, ಅದೇ ಸ್ವಲ್ಪ. ಅರ್ಥಾಗಲ್ಲ ಕಂಡು. ಟ್ರಾಫಿಕ್ ಇದ್ದೇ ಇರುತ್ತಪ್ಪ ಎಲ್ಲರೂ, ಅದನ್ನು ಮಾತ್ರ ಮಿಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಟೈಮ್ ಹೋಗುತ್ತೆ ಜಾಸ್ತಿ. ಸೊ ನಾನು ಆ ಕಡೆ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಸೊ ರಿಚರ್ಡ್ ಕಾಲ್ ಮಾಡಿಬಿಟ್ಟು ಅವನು ಆಲ್ರೆಡಿ ಆ ಸ್ಪಾಟಿಗೆ ಹತ್ರನೇ ಇದ್ದಾನೆ. ಸೊ ನಾವು ಹಂಗೆ ಹೋಗಿ ಜಾಯ್ನ್ ಆಗ್ಬೋದು, ಕನ್ನಡ ಆಗಬೇಕು. ಬಾಯ್ ಹುಡುಗ ಬಾಯ್ ಮಾಡ್ತಿದ್ದಾನೆ. ಜಾರಿಯಾಗಿ ಹೋಗ್ಬೇಕು. ಗಾಡಿ ಹೆವಿ ಸ್ಕಿಡ್ ಆಗ್ತಿದೆ, ಅದು ಯಾಕೆಂದರೆ ಗೊತ್ತಿಲ್ಲ, ನೋಡಬೇಕು. ಟೈಮ್ ಆಯಿತು ಆಲ್ರೆಡಿ ತುಂಬ ಹೊತ್ತು.
ಗಾಡಿ ಸರ್ವಿಸ್ ಬಿಡೋ ಟೈಮು ಸ್ವಲ್ಪ ಹತ್ತಿರ ಇದೆ, ಇನ್ನೊಂದು 400 ಕಿಲೋಮೀಟರ್ಸ್ ಇದೆ, ಜಾಸ್ತಿನೇ ಅದನ್ನು. ಬಟ್ ನಾವೆಲ್ಲ ಲಾಂಗ್ ಟ್ರಿಪ್ ಹೋಗ್ಬಿಟ್ರೆ ಆಮೇಲೆ ಅದು ಕಮ್ಮಿ ಆಗಿಬಿಡುತ್ತೆ. ಸೊ ಸದ್ಯಕ್ಕೆ ಇವಾಗ ನಾವು ಲಾಂಗ್ ಟ್ರಿಪ್ ಹೊಡಿಯೋಕ್ಕಾಗಲ್ಲ ಸರ್ವಿಸ್ ಬಿಟ್ಟ ಮೇಲೆ. ಸೊ ಸರ್ವಿಸ್ ಮಾಡಬೇಕಾದ್ರೂ ಲಾಗ್ ಮಾಡೋಣ, ಸೊ ಯಾವ ಥರ ಇತ್ತು ನೋಡೋಣ. ಸೊ ನಮ್ಮದು 3rd ಸರ್ವಿಸ್ ಆ್ಯಕ್ಚುಲಿ ಬಿಡಬೇಕಾಗಿರೋದು. ಟ್ರಾಫಿಕ್ ಜಾಸ್ತಿ ಆಗಿಬಿಡ್ತಪ್ಪ. ಆ್ಯಕ್ಚುಲಿ ಶಾರ್ಟ್ ಕಟ್ಟಲ್ಲಿ ಹೋಗ್ಬೋದು ಅನಿಸುತ್ತೆ. ಆ್ಯಕ್ಚುಲಿ ಏನಾಯ್ತು ಅಂದರೆ ಅಲ್ಲಿಂದ ನಾವು ಸಿಗ್ನಲ್ ಕ್ರಾಸ್ ಆಗಿ ಮುಂದೆ ಬರಬೇಕಾದ್ರೆ ಒಬ್ಬರು ಯಾವುದೋ ಗಾಡಿ ಅಪ್ಪ, ಅದು ಕವಾಸಕಿನೇ, ಬಟ್ ಯಾವ್ದು ಕಡೆ ನೋಡಿಲ್ಲ, ಅಷ್ಟೊಂದು ಕಾಣಿಸಿಲ್ಲ. ಸೌಂಡ್ ಸಕ್ಕತ್ತಾಗಿತ್ತು. ಜಾಕೆಟ್ ಹಾಕೊಂಡು ಓಡಿಸ್ತಾ ಇದ್ರು. ಆವಾಗಲೇ ಅಂದ್ಕೊಂಡಿದ್ದು ಓಕೆ ಈ ಬಿಸಿಲಲ್ಲಿ ಅವ್ರು ಜಾಕೆಟ್ ಹಾಕೊಂಡು ಓಡಿಸ್ತಾರೆ ಅಂದರೆ ಬೇರೆ ಲೆವೆಲೇ. ಯಾಕೆಂದರೆ ನಾನು ಬರೀ ಸೊಟ್ಟರೆ ಹಾಕ್ಕೊಂಡಿರೋದು ನಾರ್ಮಲ್, ಅದಕ್ಕೆ ಒಳ್ಳೆ ನೀರು ಇಳಿತಿದೆ. ಜಾಕೆಟೆಲ್ಲ ಹಾಕ್ಕೊಂಡು ಓಡಿಸಿದ್ರೆ ಅಷ್ಟೇ. ನಾವು ಇಲ್ಲೇ ತಾನೆ ಬ್ಯಾಂಗ್ಳೂರು ಸ್ಮಾಲ್ ರೈಡ್ ಅಷ್ಟೇ ಇದು. ಸೊ ಅದಕ್ಕೋಸ್ಕರ ನಾನು ಜಾಕೆಟ್ ಹಾಕಿಲ್ಲ. ನಮಗೆ ಟ್ರಾಫಿಕಲ್ಲೇ ತುಂಬ ಹೊತ್ತಾಗ್ಬಿಡ್ತಪ್ಪ ಪೆಟ್ರೋಲ್ ಸಿಗ್ನಲ್. ಓಕೆ ಓಕೆ ಅಕ್ಕ, ಗಾಡಿ ಸ್ಟಾರ್ಟ್ ಮಾಡಿ ಅಕ್ಕ. ಸ್ಟಾರ್ಟಿಂಗಲ್ಲಿ ಇಟ್ಟಿದ್ದೀರಾ? ನಾವು ವಿಲ್ಮಂಗ್ಲ ಕ್ರಾಸ್ ಆಗಿ ಹೋಗ್ತಾ ಇದ್ದೀವಿ. ಸೊ ಮುಂದೆ ಹಂಗೆ ಹೋಗ್ತಾ ಇದ್ದರೆ ಅಲ್ಸು ಬರುತ್ತೆ. ನಾವು ಇವಾಗ ಲೈಫ್ ಸ್ಟೈಲ್ ಆಗಿ ಅಲ್ಲಿಂದ ರಿಚರ್ನ ಪಿಕಪ್ ಮಾಡ್ಕೊಂಡು ಹಂಗೆ ಹೋಗ್ತಿರೋದು. ಆ್ಯಕ್ಚುಲಿ ಅವ್ನು ಎಂಟಿ ತೊಗೊಂಬಂದಿರ್ತಾನೆ. ಸಂಡೇನೂ ಗಾಡಿಗಳು ಜಾಸ್ತಿನೇ ಇದೆ, ಏನು ಮಾಡೋಕ್ಕಾಗಲ್ಲ. ಕ್ಯಾಬ್ ಕೊಡಿ ಗುರು. ನಾರ್ಮಲಾಗಿ ಸ್ಲೋ ಆಗಿ ಹೋಗ್ಬೋದು, ಬಟ್ ಅಂದರೆ ಆಲ್ರೆಡಿ ರಿಚರಲ್ಲಿ ವೆಯ್ಟ್ ಮಾಡ್ತೇನೆ. ಪಾಪ ಅವನು ಎಷ್ಟೊಂದು ವೆಯ್ಟ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್ ಲೇಟು ಇದರಲ್ಲಿ, ಅವ್ನು ಲೇಟ್ ಅಲ್ಲದೆ ನಾನು ಲೇಟ್ ಮಾಡಿದ್ರೆ ಆಮೇಲೆ ಅಷ್ಟೇ. ಸೊ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ನಮಗೆ ಹಾಸ್ಪಿಟಲ್ ಸಿಗುತ್ತೆ. ಯಾವಾಗ ಬೇಕಾಗ್ತಾ ಅಂತಲೇ ಗೊತ್ತಾಗಲ್ಲಪ್ಪ, ಆ ಥರ ಬೇಕಾಗ್ತದೆ. ಸ್ವಲ್ಪ ದಾರಿ ಬಿಟ್ಟಾದರೆ ನಾನು ಹೋಗ್ಬಿಡ್ತೀನಿ. ನೋಡಿ ಸ್ವಲ್ಪ ಬಿಡಿ ಗುರುವೆ. ಆಯ್ತು, ನನ್ನ ಆರು ನೋಡಿದ್ರು. ನೆಕ್ಸ್ಟ್ ಕಾಲ್ ಬರೋ ಅಷ್ಟಲ್ಲ ಅವನು ಹೋಗ್ಬಿಡ್ಬೇಕಿಲ್ಲ, ಫೋನ್ ಮಾಡಿ ಬಯಸ್ಕೋಬೇಕು. ನಾನು ಲೇಟ್ ಅಂತ ನೀನು ಲೇಟಾಗಿ ಮಾಡ್ತಿದ್ಯಲ್ಲ ಅಂತ. ಕೊನೆಗೆ ಲೈಫ್ ಸ್ಟೈಲ್ ಸಿಗ್ನಲ್ ಕಣ್ಣು ಕಾಣ್ತಿದ್ಯಾ? ಕಾಣ್ತಿದೆ. ನಮ್ಮೊಬ್ಬ ಇಲ್ಲೇ ಇರ್ಬೇಕು ಅಂದ್ಕೊಂಡೆ ಅಷ್ಟಲ್ಲಿ ಸಿಗ್ನಲ್ ಹಾಕ್ಬಿಟ್ಟು. ಅಷ್ಟು ಬೇಗ ಎಕ್ಸಾಸ್ಟ್ ಸೌಂಡ್ ಚೇಂಜ್ ಮಾಡಿಸ್ಬೇಕು ಆ್ಯಕ್ಚುಲಿ. R1 ಫಸ್ಟ್ ಮಾಡಲ್ ಸಾಕಾಗಿದೆ ನೋಡಿ. ये R1 फर्स्ट मॉडल है ना? साइक साकता है स्टिकर। ये स्टिकरिंग पूरा आप करवाया? वो स्टिकर पूरा आप बनाया क्या? नहीं, इसमें ऐसे ही स्पेशल एडिशन ऐसे ही है। साकता है नोड़े की गाड़ी। ಸಾಕಾಗಿದೆ. ಅದು R15 ಫಸ್ಟ್ ಮಾಡಲ್. ನಾನು ಸ್ಕೂಲ್ ಓದ್ತಿರ್ಬೇಕು, 8th ಏನೋ ಓದ್ತಿದ್ದೆ. ಸೊ ಅವಾಗ ಅದೇ ನೋಡಿದ್ದು, ಅವಾಗಿಂದಾನೇ ಕ್ರಶ್ಶು. ಸೊ ಇವಾಗ ನಮ್ಮ ಡಾರ್ಲಿಂಗು. ಸೊ ಇನ್ನೂ ತುಂಬ ಕ್ರಶ್ಗಳಿವೆ. ಸೊ ಎಲ್ಲ ಕ್ರಶ್ನೂ ನಾವು ನಮ್ಮ ಡಾರ್ಲಿಂಗ್ ಹಂಗೆ ಮಾಡಿಸ್ಕೋಬೇಕು. ಸೊ ಯಾರನ್ನೂ ಮಿಸ್ ಮಾಡಲ್ಲ. ಎಲ್ಲ ಏನಿರುತ್ತೆ.
ಅಂದಲ್ಲ. ಸೊ ನನ್ನ ಬೈದಾಗ ಲೆಫ್ಟಲ್ಲೆಲ್ಲ ಇರ್ತಾನೆ. ಸೊ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಇಲ್ಲೇ ಇರ್ತಾನೆ. ಹಾಂ, ಅಲ್ಲಿದ ನೋಡಿ. ಓ ಓ ಓ ಓ ಓ ಓ ಟಡನ್. நான் சொல்லிட்டு வந்தேன் செகண்ட் கால் வரதுக்குள்ள நான் வந்துடுவேடா ஆண்ட்டு. சரி கமலாமா வழி தெரியல. 10 நிமிஷம் ஆச்சா எடுத்து பார்த்தா நான் அவங்க சொல்லிடுறாங்க. நம்ம டைமிங்னா நான் தான் மேன் ಕರೆಕ್ಟಾಗಿ வருவேன் பயப்படாது. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಂದು ಸೊ ನಮ್ಮ ಬಾಯ್ ಅಣ್ಣ ಮೀಟ್ ಮಾಡಿ ಆಯಿತು. ನಮ್ಮ ಬಾಯ್ನ ಮೀಟ್ ಮಾಡಿ ಆಯಿತು. ಸೊ ಹಂಗೆ ಹೊರಡ್ತಾ ಇರಬೇಕು. ಆಲ್ಮೋಸ್ಟ್ ತುಂಬ ಜನ ಹೋಗಕ್ಕೆ ರೆಡಿ ಆಗಿಬಿಟ್ರು. ತುಂಬ ಜನ ಅಲ್ಲಿಗೆ ಹೋಗ್ತಾರೆ ಅನಿಸುತ್ತೆ. ಇವಪ್ಪ ಇವನು ಸಿಗ್ನಲ್ ಸಿಗಣ್ಣ. ಬಂದ ಎರಡು ಒಂದು ಚಲ್ತಾ ಹೇ. ಕೊನೆಗೂ ನಾವು ನಮ್ಮ ಕಾಲೇಜ್ ಹತ್ರ ಹೋಗ್ತಾ ಇದ್ವಿ. ಸೊ ಈ ಕಡೆ ಬರ್ಬೇಕಾದ್ರೆ ಸ್ವಲ್ಪ ಖುಷಿನೂ ಇರುತ್ತೆ, ಬಟ್ ಮೆಮೊರೀಸ್ ಎಲ್ಲ ಮರೆಯೋಕ್ಕಾಗಲ್ಲ. ಅಷ್ಟೊಂದು ತುಂಬ ಮೆಮೊರಿಗಳಿವೆ ಮತ್ತು ಅರೆ ಭಯ್ಯ. ಸೊ ಇದೇ ನಮ್ಮ ಕಾಲೇಜ್ ನೋಡಿ, ಕಾಣಿಸ್ತಿದೆಯಾ? ಸೈಂಟ್ ಜೋಸೆಫ್ ಇನ್ಸ್ಟಿಟ್ಯೂಷನ್. ಆ ಲೈಫು ಚೆನ್ನಾಗಿತ್ತು, ಈ ಲೈಫು ಇನ್ನೂ ಚೆನ್ನಾಗಿದೆ. ಬಟ್ ಆವಾಗ ಇರೋದಕ್ಕೂ ಇವಾಗಿರೋದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ನಮ್ಮ ಇದರಲ್ಲಿ ಏನೂ ಇಲ್ಲ, ಇದೇ ಥರನೇ ಇದ್ದೀನಿ. ಇವಾಗಲೂ ಜಾಲಿಯಾಗಿ, ಅವಾಗಲೂ ಜಾಲಿಯಾಗಿದ್ವಿ. ಸೊ ಫ್ರೆಂಡ್ಶಿಪ್ಪು ಹಂಗೆ, ಅವಾಗಲೂ ಫ್ರೆಂಡ್ಶಿಪ್ ಆಗಿ ಜಾಲಿಯಾಗಿದ್ವಿ, ಇವಾಗ ಫ್ರೆಂಡ್ಶಿಪ್ ಆಗಿ ಜಾಲಿಯಾಗಿದ್ವಿ. ಸೊ ಇಂಡಿಯಾ ಫ್ಲಾಗ್ಸ್ ಸಾಕತ್ತಾಗಿದೆ. ಬಟ್ ಸ್ವಲ್ಪ ಹಳೇದಾಗ್ಬಿಟ್ಟಿದೆ, ಹೊಸದಾಕೆ ಚೆನ್ನಾಗಿರೋದೇನು. ನಾನು ಎಲ್ಲಿ ಚೇಂಜ್ ಮಾಡಲ್ಲ, ನಾನೇನು ಗೌರ್ಮೆಂಟು ಅಲ್ಲ. ಇಲ್ಲಿ ಆ ಲೆಫ್ಟ್ ತೆಗಿಬೇಕಿತ್ತು, ನಾವೇ ಲೆಫ್ಟ್ ತೆಗೆದ್ಬಿಟ್ವಿ. ಅದರಲ್ಲಿ ಈ ಕಡೆಯಿಂದ ಹೋದ್ರೂ ಬರುತ್ತೆ ದಾರಿ. ಸೊ ಕರೆಕ್ಟಾಗಿ ಕಬ್ಬನ್ ಪಾರ್ಕ್ ಹತ್ರ ಬಂದಿದ್ದೀವಿ. ಕಬ್ಬನ್ ಪಾರ್ಕ್ ಸಿಗ್ನಲ್ ತಂದಿದ್ದೀವಿ ಕರೆಕ್ಟಾಗಿ. ಇವಾಗ ನೋಡಿ ಸಿಗ್ನಲ್ ಕಾಣಿಸ್ತಿದೆಯಾ? ಬಟ್ ಏನು ಮಾಡೋದು, ಕಬ್ಬನ್ ಪಾರ್ಕ್ ಸಿಗ್ನಲ್ ರೆಡ್ಡಾಗಿ ಇದೆ. ನಂಬರ್ ಬಂದಿಲ್ಲ ಅಂತ ಗೊತ್ತಿಲ್ಲ. ಇಲ್ಲದ ನಂಬರ್ ಕಾಣಿಸ್ತಾನಲ್ಲ ಕಣ್ಣಿಗೆ. ಸೊ ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ರೀ. ನೋಡಿ ಈ ಕಡೆ ಬರಬೇಕಿತ್ತು, ನಾನು ಹಿಂಗೆ ಬಂದುಬಿಟ್ಟೆ. ಇಲ್ಲಪ್ಪ, ನಮ್ಮ ಹುಡುಗ ಬರ್ತಾನಿಲ್ಲ. ಸೊ ಇಲ್ಲಿ ನೋಡಿ ಮಹೀಂದ್ರ ಕಂಪನಿ ಪಕ್ಕದಲ್ಲಿ ರೈಸ್ ಬೌಲ್ ಅಂತಿದೆ. ಅದಲ್ಲ, ಆ್ಯಕ್ಚುಲಿ ಒಂದು BMW ಕಂಪನಿ ಇರುತ್ತೆ. ಇಲ್ಲಪ್ಪ ಅದು BMW ಆ ಕಡೆ ಇರುತ್ತೆ. ಇಲ್ಲಿ ಬಂದಿದೆ ನೋಡಿ, ದಕ್ಷಿಣ ಹೋಂಡಾ ಚಿನ್ನ ಎಕ್ವಿಪ್ಮೆಂಟ್ಸ. ಬೆನ್ಸ್. ಸೊ ಬೆನ್ಸ್ ಶೋರೂಮ್ ಇದೆ. ಸೊ ಅದು ಆಗಿ ಆಪೋಸಿಟಲ್ಲಿ ಸ್ವಲ್ಪ ಮುಂದೆ BMW ಇದೆ ನೋಡಿ, ಕಾಣಿಸಿದೆಯಾ? ಅದು BMW. ಸೊ ಅದು ಪಕ್ಕದಲ್ಲೇ ನೋಡಿ ಏರ್ಲೈನ್ ಹೋಟೆಲ್ ಇದೆ. ಇವಾಗ ನಮ್ಮ ಬಾಯಿಗೆ ನಾವು ಕಾಯಬೇಕು, ಯಾಕಂದರೆ ಒಟ್ಟಿಗೆ ಅವರನ್ನ ಅಮೌಂಟ್ ಕೊಡಬೇಕು. ಇವನ್ನೆಲ್ಲದು ಗೊತ್ತಿದೆ. ಓ ಅಲ್ಲಿದ್ದಾನ, ನನಗಿಂತ ಮುಂಚೆ ಬಂದು ವೆಯ್ಟ್ ಮಾಡ್ತಿದ್ದಾನೆ. டே பாக்கி பையனே, நான் உனக்கு அங்கே வெயிட் பண்ணிக்கிறேன். நான் இது சொந்தம் வண்டியா மறந்துட்டேன் ஃப்ளோவில். வா போல, உள்ளே போல வா.
ಹೊರಡೆ ಬರ್ತಾ ಇದ್ದೀವಿ. ಓ ಪರವಾಗಿಲ್ಲಪ್ಪ, ಸ್ವಲ್ಪ ಕಮ್ಮಿನೇ ಇದ್ದಾರೆ. ಓ ಟಿಕೆಟ್ ತಗೊಳ್ಳಲ್ಲ ಯಾರು ಟಿಕೆಟ್ ತಗೊಳ್ಳ ಅವಳೆ? ಟಿಕೆಟ್ ತಗೊಳ್ಬೇಕಿತ್ತು, ಟೈಮ್ ಆಯಿತು ಅನಿಸುತ್ತೆ. ಅಕ್ಕ ನಾವು ಲೇಟ್ ಆಗುತ್ತೆ, ನಾವು ಹಿಂಗೆ ಹೊರಡೋಣ. ಓಹೋ ಸಾಕಾಗಿದೆ. ನಮಗೆ ಗೊತ್ತಿರೋಬ್ರು ಇಲ್ಲಿ ಬರಬೇಕು, ಅವರೇ ಕಾಣಿಸ್ತಿಲ್ಲ. ಅಲ್ಲೊಂದು ನಿಂತ ತೋರಿಸ್ತೀನಿ ನೋಡಿ. ಬಾ ಓಕೆ ಹಂಗವ್ರಿ ಏನ ಕರೆಕ್ಟ್ ಓ ನಿಂತೆ ನೋಡಿ. ಆ್ಯಕ್ಚುಲಿ ಅವ್ರು 1 ರೂಪಾಯಿ ನೆನಕ್ರೆ ಇದೆ. ಸೊ ಇದು ನೋಡಿ ನಿಂಜಾ ಅಡಿಷನ್ ಗಾಡಿ ಇದೆ ಇಲ್ಲಿ. ಆ್ಯಕ್ಚುಲಿ ಇದು ಏನಾದಿದೆ ZX 14R ಡಬಲ್ ಸೈಲೆನ್ಸರ್ ಅಲ್ಲ ಇದು, ಸಾಮಿ ಹಾಕಿದ್ರು. ಸೊ ಸಖತ್ತಾಗಿದೆ ನೋಡಿ ಗಾಡಿ, ಬೇರೆ ಲೆವೆಲ್. ಆ್ಯಕ್ಚುಲಿ ಡುಕಾಟಿ ಎತ್ನಾರಲ್ಲ ಅವ್ರು ಹಂಗಾಗಿ ಬಾ ಡುಕಾಟಿ ಡುಕಾಟಿಗೆ ಅದ ನಂಬರ್ 1. ಹಾಂ ಅದಿಲ್ಲ, ಅದು ಬೇರೆ ಡುಕಾಟಿ. ಇದು ಇಪ್ಪೌಟ ವರ್ಷನ್ ಸರ್. 800 ಸಮಯ ಆಗೋದಲ್ಲೇ ತುಂಬ ಸಮಯ ಆಗೋದು. ಬಸ್ ಸಾಕಾಗಿದೆ ಆರ್ಟ್ಸ್ ನೋಡೋಕ್ಕೆ. ನೋಡಿ ಇದೇ ಇಲ್ಲಿರೋ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್. ನೋಡಿ ಎಷ್ಟು ಕಷ್ಟಪಟ್ಕೊಂಡಿದ್ದೇನೆ. ಈ ಕಾಫಿ ಎಷ್ಟಂತ ನೋಡಿದ್ರೆ ನೀವೇ ಶಬ್ದ ಮಾಡ್ತೀರಾ. ಒಂದು ಕಾಫಿ, ಈ ಗ್ಲಾಸ್ ಅಷ್ಟು ಒಂದು ಕಾಫಿ 54 ರೂಪಾಯಿ ಅಂತೆ. ಏನಿದೆ ಅಂತ ನನಗೆ ಗೊತ್ತಿಲ್ಲ, ಅಷ್ಟೇನು ಚೆನ್ನಾಗೂ ಇಲ್ಲ. ಇವೆಲ್ಲೇ ಗೊತ್ತಾಗಿದ್ದು ಇದೆಲ್ಲ ಯಾವ ಥರ ಇದೆ ಇಲ್ಲಿ ಏನಂತ, ಬೇರೆ ಎಲ್ಲ ಉಳಿದಲ್ಲ. ನೋಡಿ ನಾವು ಫಸ್ಟ್ ತೋರಿಸಿದ ವೀಡಿಯೋಲಿ ಯಾವ ಗಾಡಿ ಇದೆ ಅಂದರೆ ನೋಡಿ ನಿಂಜಾ. ಸೊ ನನಗೇನು ಖುಷಿ ಅಂದರೆ ಸೊ ಅದ್ರ ಹತ್ರನೇ ನಮ್ಮ ಗಾಡಿ ಇದೆ. ಸೊ ಅದೊಂದು ಹೆವಿ ಖುಷಿ ಆಗ್ತಿದೆ. ಸೊ ಇಲ್ಲಿ ತುಂಬ ಗಾಡಿಗಳಿವೆ. ಸೊ ಈ ಗಾಡಿ ಯಾವ್ದಾರು ಇದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಕವಾಸಕಿ ನಿಂಜಾ. ಆ್ಯಕ್ಚುಲಿ ಇದು ZX 14R ಅಂತ 14R ಅಂತ ಸಖತ್ತಾಗಿದೆ. ಡಬಲ್ ಎಕ್ಸಾಸ್ಟ್ ಇದು, ಬೇರೆ ಲೆವೆಲ್ ಇದು. ಸೊ ಅದಾದಮೇಲೆ ಇಲ್ಲೆಲ್ಲ RX ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ತುಂಬ ಜನ ಇದ್ದಾರೆ. ಸೊ ಒಂದೊಂದು ಕಡೆಗೆ ನೋಡ್ತೀನಿ, ಅದು ನೋಡಿ ಅಲ್ಲೊಂದಿದೆ BMW. ಸೊ ಬನ್ನಿ ಅಡಿಗೆ ಮುಂದೆ ಹೋಗೋಣ, ನಾನು ತೋರಿಸ್ತೀನಿ ಎಲ್ಲ ಗಾಡಿ ನಾನು ತೋರಿಸ್ತೀನಿ. ಸೊ ಇದು ನೋಡಿ ಆ್ಯಕ್ಚುಲಿ ಇದು BMW ಅಲ್ಲ, ಸಾಕಾಗಿದೆ ನೋಡಿ ಅದು ನೋಡಿ RX ಇದೆ. ನಮ್ಮ ಒಂದೊಂದು ಲೆಜೆಂಡರಿ ಬೈಕ್ ಇದು, ಬೇರೆ ಲೆವೆಲ್ ಇದೆ RX. ಸೊ ಇದು Yamaha 350ನೇ, ಬಟ್ ಇದು Yamaha 350 ನೋಡಿ ಸಾಕಾಗಿದೆ. ಅಲ್ಲಿ ಡುಕಾಟಿ ಇದೆ. ಆ್ಯಕ್ಚುಲಿ ನೋಡಿ ಅವರೇ ವಿಕ್ಕಿ ಬ್ರೋ ಅಂತ. ಸೊ ಅಯ್ಯಬುಜ ಇದೆ. ಬನ್ನಿ ಯಾವತ್ತು ಹೋಗೋಣ. ಸೌಂಡೇ ಡಿಫ್ರೆಂಟ್ ಆಗಿದೆ. ಸರ್ ಹೊಡ್ತಿಲ್ಲ, ಗಾಡಿ ತೆಗಿಬೇಕಂತೇಳಿ ಹೋಗ್ತಿರೋದು. ಸಖತ್ತಾಗಿದೆ ನೋಡಿ, ಸಾಕತ್ತಾಗಿದೆ. ಆ್ಯಕ್ಚುಲಿ ನಂದು ಡ್ರೀಮ್ ಬೈಕ್ ಒಂದಿತ್ತು ಇಲ್ಲಿ ಡುಕಾಟಿ. ಸೊ ಅದು ಮಿಸ್ ಆಗಿಬಿಡ್ತು. ಸೊ ಅದಕ್ಕೆ ನೋಡ್ತಾ ಇದ್ದೀನಿ. ಸಾಕಾಗಿದೆ. ಸೊ ಅವ್ರು ವಿಕ್ಕಿ ಬ್ರೋ ಅಂತ. ಸೊ ತಗೊಂಡು ಒಂದು ಸೆಬಿ ತಗೊಳ್ಳೋಣ. ಸಾಕಾಗಿದೆ ನೋಡಿ. ಐಬುಸ 2 ಐಬುಸ ನಿಂತಿದೆ. ಫುಲ್ ಇವತ್ತು ಹೆವಿ ಮೀಟಿಂಗ್ ಲೀಡರ್ಸ್ ಎಲ್ಲ ಸಾಕಾಗಿದೆ. ಆರ್ಟ್ಸ್ ಹಾಯ್ ಹಾಯ್ ಇಟ್ಸ್ ಓಕೆ. Ah, what is it?
ಓಕೆ ಗ್ಲಾಸ್ ಹಾಕೊಳಪ್ಪ. ಗೊತ್ತಾಗೋಗುತ್ತೋ Raja from Salem, Tamil Nadu. I'm making a bike product, RT, Alexander, RX135, ZX scooter, and so many models. These models are all I'm planning to make some other new models also. Good Raja, good. So I think sir, wonderful job. What do you say, guys? Super. The last scale model which I bought around 15 years back costed me around 12,000 rupees. Those days, last it was sold for 48,000. Went in the market. I have the original RX scale model which I got from Mini Champ. So that's very good job. I think very good finishing. Worth the barrage is also high torque. Super. But he will give a good discount to boys. I think it's worth it. I think it's hot. Sumukh has got both of them. Both bro, good job. So, give it hello. This Elagiri ride. Yeah. 7,000 rupees. Thank you, bro. Thank you so much. ಓಕೆ ನಾವು ನಮ್ಮ ಈ ವಿಡಿಯೋ ಎಂಡಪ್ಗೆ ಬರ್ತಿದ್ದೀವಿ. ಸೊ ಈ ಎಂಡ್ ಮಾಡೋಕ್ಕೆ ಮುಂಚೆ ನಾನು 3 ಥಿಂಗ್ಸ್ ಹೇಳ್ಬೇಕಂದ್ರೆ, ಸೊ ಮೊದಲನೇದಾಗಿ ಸ್ಪೋರ್ಟ್ ಬೈಕ್ಸ್ ತುಂಬ ನೋಡಿದ್ವಿ. ಸೊ ಅದೆಲ್ಲನೂ ಚೆನ್ನಾಗಿತ್ತು. ಇವತ್ತಿಗೆ ಬರ್ತಿಲ್ವೇ? ಹಾಂ. ಸೊ ಎಲ್ಲನೂ ಚೆನ್ನಾಗಿತ್ತು. ಸೊ ಎಲ್ಲನೂ ಫುಲ್ಲಾಗಿ ನೋಡಿರ್ತೀವಿ ಅನಿಸುತ್ತೆ. ಸೊ ಸೆಕೆಂಡ್ ಥಿಂಗ್ ಏನಂದರೆ, ನಾವು ಹೋಗಿದ್ದ ಹೋಟ್ಲಲ್ಲಿ ಕಾಫಿಗೆ ಬಂದು ಆಲ್ಮೋಸ್ಟ್ 60 rupees ತನಕ ಇತ್ತು. ಬಟ್ ಅದಕ್ಕೇನು ಚೆನ್ನಾಗಿದ್ದಿಲ್ಲ, ಕಾಫಿ ಥರನೇ ಇದ್ದಿಲ್ಲ, ಅಷ್ಟೊಂದು ಚೆನ್ನಾಗಿದ್ದಿಲ್ಲ ಮೋಸ್ಟಾಗಿ ಅಷ್ಟೇ. ಸೊ ಅದು ವರ್ತ್ಲೆಸ್, ಅಷ್ಟು ಅಮೌಂಟ್ ಕೊಟ್ಟು ಕುಡಿಯೋದು. ನಾರ್ಮಲ್ ನಾವು ಬೇರೆ ಅಂಗಡಿ ಕೊಟ್ಟರೆ 12 ರೂಪಾಯಿ 20 ರೂಪಾಯಿ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಸೊ ಮೂರನೇದಾಗಿ ಏನಂದರೆ, ನಾವು ಇವತ್ತು ಲೈವ್ ಬರಬೇಕಂತ ಇತ್ತು. ಸೊ 2 ಗಂಟೆಗೆ. ಸೊ ಅದು ಏನಂದರೆ, ಯೂಟ್ಯೂಬಲ್ಲಿ ನಮಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬರಬೇಕಾಗಿತ್ತು, ನೋಡ್ತಿದ್ವಿ. ಸೊ ಅದರಿಂದ ನಮಗೆ ಗೊತ್ತಿರಲಿಲ್ಲ. ನಾವು ಲೈವ್ ಹೋಗಬೇಕಾಗಿದ್ದರೆ ಅಲ್ಲಿ ಬಂದು ನಮಗೆ 24 hours ಆದಮೇಲೆ ಬರೋದು ಫಸ್ಟ್ ಲೈವ್ ವೀಡಿಯೋಸ್. ಸೊ ನಮಗೆ ಅದು ಗೊತ್ತಿದ್ದಿಲ್ಲ. ಸೊ ಅದರಿಂದ ಎಲ್ಲರಿಗೂ ಸಾರಿ, ಯಾರು ತಪ್ಪು ತಿಳ್ಕೊಬೇಡಿ. ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ ಲೈವ್ ಬರಬೇಕಾದ್ರೆ. ಸೊ 24 hours ಆದಮೇಲೆ ಬರೋದು. ಸೊ ನಾನು ಟೈಮ್ ಡೇಟ್ ಎಲ್ಲ ಫಿಕ್ಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಟ್ಟು ಲೈಕ್ ಮಾಡಿ. ಸೊ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಕೂಲ್ ಸೊ ಅದು ತುಂಬ ಓದ್ತಾಯ್ತಲ್ಲ ಅದರಿಂದ. ಸೊ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ. ಸೊ ಅಲ್ಲಿವರೆಗೂ ಮಿಸ್ ಮಾಡಿದ್ರೆ ಲವ್ ಮಾಡ್ತೀವಿ. ಬಾಯ್ ಬಾಯ್ ಹಾರ್ಟ್ಸ್.